ಹಲೋ ನಮಸ್ತೆ, ತಿಂಡಿ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ತುಂಬ ದಿವಸದ ನಂತರ ಇವತ್ತು ಸ್ಪೆಷಲ್ ಆಗಿ ವೆಜಿಟೇಬಲ್ ಕುರ್ಮಾ ಹೇಗೆ ಮಾಡೋದು ಅಂತ ಹೇಳಿ ಬನ್ನಿ ಹೋಗಿ ನೋಡಿ ಬಿಡೋಣ, ಮಾಡಿ ಬಿಡೋಣ, ತಿನ್ನಿ ಬಿಡೋಣ. ಸ್ಪೆಷಲ್ ಪರೋಟ ಮಾಡ್ಕೊಂಡು ತಿಂತಾ ಇದ್ರೆ ಬಾಯಿಗೆ ರುಚಿ, ಮೈಗೆ ಶಕ್ತಿ ಎಲ್ಲ ಬಂದ್ಬಿಡುತ್ತೆ. ಬನ್ನಿ ಹೋಗಿ ಏನೇನು ಪದಾರ್ಥಗಳು ಉಪಯೋಗಿಸಿದ್ದೀವಿ ಅಂತ ಹೇಳಿ ನೋಡೋಣ ಈ ಸ್ಪೆಷಲ್ ಕುರ್ಮಾಗೆ. ಕ್ಯಾರೆಟ್ ಒಂದು, ನೌಕೋಲ್ ಒಂದು, ಕ್ಯಾಪ್ಸಿಕಮ್ ಒಂದು, ಆಲೂಗಡ್ಡೆ ಒಂದು, ಇಷ್ಟು ತರಕಾರಿಗಳನ್ನು ಉಪಯೋಗಿಸಿದ್ವಿ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಈರುಳ್ಳಿ ಒಂದು 3, ಟೊಮೊಟೊ ಒಂದು 2 ಸಣ್ಣದಾಗಿ ಹೆಚ್ಕೊಂಡು ಸೈಡಲ್ಲಿ ತೊಳೆದು ಇಟ್ಕೋಬೇಕು. ಇಟ್ಕೊಂಡ ನಂತರ ಟೊಮೊಟೊನ ತೊಳೆದು ಬಿಟ್ಟು ಹೆಚ್ಚಿ, ಆಮೇಲೆ ವೀಡಿಯೋಲ್ಲಿ ಹೇಳಿದ್ದಾರೆ ಅಂದ್ಬಿಟ್ಟು ಹೆಚ್ಚಿಬಿಟ್ಟು ತೊಳೆಯೋಕೆ ಹೋಗ್ಬಿಡಿ, ಓಕೆನಾ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಳ್ಳಿ, ಉಪ್ಪು ರುಚಿಗೆ ತಕ್ಕಷ್ಟು, ಖಾರದ ಪುಡಿ, ಧನಿಯಾ ಪುಡಿ, ಸಾಂಬಾರು ಪುಡಿ, ಇದು 3 ಒಂದೊಂದು ಸ್ಪೂನ್ ಹಾಕ್ಕೊಳ್ಳೋಣ. ಮತ್ತು ಹೇಗೆ ಮಾಡೋದು ಅಂತ ಹೇಳಿ ನೋಡಿ ಬಿಡೋಣ, ಮಾಡಿ ಬಿಡೋಣ, ತಿನ್ನಿ ಬಿಡೋಣ. ಫಸ್ಟು ಎಣ್ಣೆ 1 ಕಪ್ಪಷ್ಟು ಎಣ್ಣೆ ಹಾಕಿ. ಎಣ್ಣೆ ಎಷ್ಟು ಜಾಸ್ತಿ ಆದರೆ ಅಷ್ಟು ಚೆನ್ನಾಗಿ ಬರುತ್ತೆ ಕುರ್ಮಾ. ಎಣ್ಣೆಯಲ್ಲಿ ಈಜಾಡಂಗಿರಬಾರ್ದು, ಹಾಗಂತ ಎಣ್ಣೆ ಕಡಿಮೆನೂ ಇರಬಾರ್ದು. 1-1.5 ಕಪ್ಪಷ್ಟು, ಒಂದು 3 ಜನಕ್ಕಾಗೋಷ್ಟು, ಇಷ್ಟಕ್ಕೆ 1.5 ಕಪ್ ಹಾಕ್ಕೊಂಡಿದ್ದೀನಿ ಎಣ್ಣೆ, ಶುದ್ಧ ಕೊಬ್ಬರಿ ಎಣ್ಣೆ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಕಾಳು ಮೆಣಸು ಒಂದು 4, ಲವಂಗ ಒಂದು 2 ಮತ್ತು ಏಲಕ್ಕಿ 1 ಹಾಕಿ ಸ್ವಲ್ಪ ಅದು ಪಟ ಪಟ ಚಿಟ ಚಿಟ ಅಂದ ನಂತರ ನಾವು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದನ್ನು ಹಾಕ್ಬಿಡಿ. ಚೆನ್ನಾಗಿ ಈರುಳ್ಳಿನ ಹುರಿರಿ. ಈರುಳ್ಳಿ ಚೆನ್ನಾಗಿ ಸೀದೋಗಬಾರ್ದು, ಹಸಿಯಾಗೂ ಇರಬಾರ್ದು. ಅದಕ್ಕೆ ಬಂದ ನಂತರ ಈ ತರಕಾರಿಗಳನ್ನು ತೊಳೆದಿಟ್ಕೊಂಡಿದ್ದೀವಲ್ಲ, ಏನೇನು ಆಲೂಗಡ್ಡೆ, ಕ್ಯಾರೆಟು, ನೌಕೋಲು ಮತ್ತು ದಪ್ಪ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿಬಿಟ್ಟು ಒಂದ್ಸರಿ ನಿಮಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಎಣ್ಣೆಯಲ್ಲಿ ಕಲಿಸ್ಕೋದ ನಂತರ ಟೊಮೊಟೊನು ಹಾಕಿಬಿಡಿ. ಟೊಮೊಟೊ ಹಾಕಿದ ನಂತರ ಇವಾಗ ಇಂಪಾರ್ಟೆಂಟ್, ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಫಾರ್ಮುಲಾ ಏನಪ್ಪ ಅಂತ ಹೇಳಿದ್ರೆ ಕಡಲೆಬೀಜನ ಒಂದು ಇಡಿಯಷ್ಟು ನೆನೆಸಿಟ್ಕೋಬೇಕು. ಮತ್ತು ತೆಂಗಿನಕಾಯಿ ಒಂದು ಅರ್ಧ ಚಿಪ್ಪಷ್ಟು ಹಾಕಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಅದನ್ನು ನೆನೆಸಿರೋ ತೆಂಗಿನಕಾಯಿ ಮತ್ತು ಕಡಲೆಬೀಜ 2 ಮಿಕ್ಸಿಯಲ್ಲಿ ಹಾಕ್ಕೊಳ್ಳಿ. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದಷ್ಟು, ಒಂದು ಇಡಿಯಷ್ಟು ಹಾಕಿ ಅದಕ್ಕೇ ಈ ಮಸಾಲೆ ಎಲ್ಲ ಹಾಕಬೇಕು. ಗರಂ ಮಸಾಲ ಒಂದು 1/4 ಸ್ಪೂನ್, ಖಾರದ ಪುಡಿ 1 ಸ್ಪೂನ್, ಧನಿಯಾ ಪುಡಿ 1 ಸ್ಪೂನ್, ಸಾಂಬಾರು ಪುಡಿ 1 ಸ್ಪೂನ್, ಇದಿಷ್ಟು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಇವಾಗ ಇದನ್ನು ನಾವು ಮಾಡ್ತಾ ಇರುವಾಗ ಬೆಳ್ಳುಳ್ಳಿ ಗಾರ್ಲಿಕ್ ಪೇಸ್ಟ್, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಹುರಿದಿಟ್ಕೊಂಡಿರೋದು 1 ಸ್ಪೂನ್ ಹಾಕ್ಕೊಬೇಕು. ಇದಕ್ಕೆ ಹಾಕಿ ಇದನ್ನು ಕಲಸಿಟ್ಬಿಡಿ. ಅದ್ರ ಪಾಡ್ಗೆ ಅದು ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಮಿಕ್ಸಿಲಿ ಹೋಗಿ ಅಂತ ಹೇಳಿ ಅದಕ್ಕೆ ತೊಗೊಳ್ಳಿ. ಅದನ್ನು ತಗೊಂಬಂದು ಇದಕ್ಕೆ ಕಲಿಸ್ಬಿಡಿ. ಇವಾಗ ಇದಕ್ಕೆ ಉಪ್ಪು ರುಚಿಗೆ ತಷ್ಟು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಬಿಟ್ಬಿಡಿ. ಇದೊಂದು ಚೂರು ನೀರೆಲ್ಲ ಚೆನ್ನಾಗಿ ಕುದೀತಾ ಇರುವಾಗ ಒಂದು ತಟ್ಟೆ ಹಾಕಿ ಮುಚ್ಚಿ ಒಂದು 5 ನಿಮಿಷ ಆದ ನಂತರ ತೆಗೆದುಬಿಟ್ಟು ಹಿಂಗೆ ಮಾಡಿಕೊಂಡು ನಾಲ್ಗೆ ಮೇಲೆ ಹಾಕ್ಕೊಂಡು ಟೇಸ್ಟ್ ಮಾಡಿ. ಉಪ್ಪು ಖಾರ ಹುಳಿ ಎಲ್ಲ ಸೂಪರಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಸ್ಪೆಷಲ್ ಕುರ್ಮಾ ರೆಡಿ. ಇದಕ್ಕೆ ಪರೋಟ ಮಾಡ್ಕೊಳ್ಳಿ, ನೆಂಚ್ಕೊಳ್ಳಿ, ತಿಂತಾರಿ, ಮಜಾ ಬರುತ್ತೆ. ಟ್ರೈ ಮಾಡಿ, ಚೆನ್ನಾಗಿದೆ ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್, ಸಿ ಯು, ಎಂಜಾಯ್. ಬನ್ನಿ ಇವಾಗ ಪರೋಟ ಹೇಗೆ ಮಾಡೋದು ಅಂತೇಳಿ ನೋಡಿಬಿಡೋಣ. ಗೋಧಿ ಹಿಟ್ಟಲ್ಲಿ